ಮಲೆ ಮಹದೇಶ್ವರ ಬೆಟ್ಟದ ನಾಗಮಲೆಗೆ ಹೋಗುವಂತಹ ದಾರಿ ಮಧ್ಯದಲ್ಲಿ ಬೆಂಗಳೂರು ಮೂಲದ ಬಾಲಕರನ್ನ ಚಿರತೆ ಬಲಿ ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈಗಾಗಲೇ ಸಭೆಯನ್ನು ನಡೆಸಿ ಹಲವಾರು ಸೂಚನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಸೂಚನೆ ನೀಡಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ಕ್ಯಾಮೆರಾ ಟ್ರ್ಯಾಪ್ ನಲ್ಲಿ ಕೊನೆಗೂ ಸೆರೆ ಆಯ್ತು ಚಿರತೆ. ಬೆಳಗಿನ ಜಾವ ಚಿರತೆ ಓಡಾಟದ ದೃಶ್ಯ ಸೆರೆ. ಹೆಚ್ಚುವರಿ ಬೋನ್ ಅಳವಡಿಕೆಗೆ ಅರಣ್ಯ ಇಲಾಖೆ ಸಿದ್ಧತೆ. ಇನ್ನು ಕಳೆದೆರಡು ದಿನಗಳಿಂದ ಅರಣ್ಯ ಇಲಾಖೆಯ ನಿದ್ರೆಗೆಡಿಸಿರುವ ಚಿರತೆಯ ದೃಶ್ಯ ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಸೆರೆಯಾಗಿದೆ. ಪಬ್ಲಿಕ್ ಟಿವಿಗೆ ಈ ಚಿರತೆಯ ದೃಶ್ಯ ಕೂಡ ಲಭ್ಯವಾಗಿದೆ. ಸೆರೆ ಸಿಕ್ಕ ಚಿರತೆಯ ದೃಶ್ಯ ಇಟ್ಕೊಂಡು ಚಿರತೆ ಸೆರೆಗೆ ಅರಣ್ಯಾಧಿಕಾರಿಗಳು ಮತ್ತೆ ಪ್ಲಾನ್ ಮಾಡ್ತಿದ್ದಾರೆ. ಈಗಾಗಲೇ ಮೈಸೂರಿನಿಂದ ಬಂದಿರುವ ಚಿರತೆ ಕಾರ್ಯಪಡೆ 2 ವನ್ಯಧಾಮಗಳ ಸಿಬ್ಬಂದಿ ಹಾಗೂ 2 ವನ್ಯಧಾಮಗಳ ಹಿರಿಯ ಅಧಿಕಾರಿಗಳು ಚಿರತೆಯನ್ನ ಕೆಡ್ಡಾಗಿ ಕೆಡವುವವರೆಗೂ ಕೂಡ ಭಕ್ತರಿಗೆ ಅವಕಾಶ ಕೊಡದಿರಲು ನಿರ್ಧರಿಸಲಾಗಿದೆ. ಸದ್ಯಕ್ಕೆ ಚಿರತೆಯನ್ನ ಡಾಟ್ ಮಾಡಿ ಹಿಡಿಯೋದಕ್ಕೆ ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿರುವ ಅಧಿಕಾರಿಗಳು ಬೋನಿಗೆ ಕೆಡವುವುದಕ್ಕೆ ಬೋನುಗಳ ಸಂಖ್ಯೆ ಹೆಚ್ಚಿಸಿ ಜನರು ಯಾರೂ ಕೂಡ ಈ ಮಾರ್ಗದತ್ತ ಸುಳಿಯದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ. ಮಾದಪ್ಪನ ಭಕ್ತರ ಪಾದಯಾತ್ರೆಗೆ ನಯಾ ರೂಲ್ಸ್. ಯುಗಾದಿ ಶಿವರಾತ್ರಿಯಲ್ಲಷ್ಟೇ ಕಾಲ್ನಡಿಗೆಗೆ ಅವಕಾಶ. ನಾಗಮಲೆಗೆ ಹೋಗುವ ಭಕ್ತರಿಗೆ ಜೀಪ್ ವ್ಯವಸ್ಥೆ. ಹೌದು, ಏಳುಮಲೆಯ ಒಡೆಯ ಮುದ್ದು ಮಾಯಾರನ ಸನ್ನಿಧಿಯಲ್ಲಿ ಚಿರತೆ ದಾಳಿಗೆ ಬಲಿ ಪ್ರಕರಣದ ಬೆನ್ನಲ್ಲೇ ಅರಣ್ಯ ಸಚಿವರು ಕೂಡ ಎಚ್ಚೆತ್ತುಕೊಂಡಿದ್ದು, ಹಿರಿಯ ಅರಣ್ಯ ಅಧಿಕಾರಿಗಳು ಹಾಗೂ ಚಾಮರಾಜನಗರ ಅರಣ್ಯಾಧಿಕಾರಿಗಳ ಜೊತೆಗೆ ಹೈ ಪವರ್ ಕಮಿಟಿ ಸಭೆ ನಡೆಸಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹಾಗೂ ನಾಗಮಲೆಗೆ ಹೋಗುವ ಭಕ್ತರಿಗೆ ನಯಾ ರೂಲ್ಸ್ ಜಾರಿಗೆ ಸೂಚಿಸಿದ್ದಾರೆ. ಅದೇನಪ್ಪಾ ಅಂದ್ರೆ, ನಾಗಮಲೆಗೆ ಹೋಗಲು ಹೊಸ ರೂಲ್ಸ್. ಯುಗಾದಿ ಶಿವರಾತ್ರಿಯಲ್ಲಿ ಮಾತ್ರ ಕಾಲ್ನಡಿಗೆಗೆ ಅವಕಾಶ. ನಾಗಮಲೆಗೆ 14 ಕಿಲೋಮೀಟರ್ ನಡೆದು ಹೋಗಲು ಬ್ರೇಕ್. ಕೇವಲ 3 ಕಿಲೋಮೀಟರ್ ಮಾತ್ರ ಅವಕಾಶ. ಅಗತ್ಯ ಸುರಕ್ಷತಾ ಸಲಕರಣೆ ಜೊತೆಗೆ ಗೈಡ್ ಸೇವೆ. ಟಿಕೆಟ್ ಕೌಂಟರ್ನಿಂದಲೇ ಜೀಪ್ನಲ್ಲಿ ಹೋಗೋದು ಕಡ್ಡಾಯ. ಅರಣ್ಯ ಸಂಚಾರದ 2 ಕಡೆ ವ್ಯೂ ಲೈನ್ ನಿರ್ಮಾಣ. ವನ್ಯಜೀವಿಗಳಿರುವ ಬಗ್ಗೆ ಫಲಕ ಅಳವಡಿಕೆ. ಪಾದಯಾತ್ರೆಗೆ ಹೋಗುವವರಿಗೆ ಬಸ್ ಮೂಲಕ ಸಂಚರಿಸುವಂತೆ ಜಾಗೃತಿಯನ್ನ ಮೂಡಿಸಲಾಗಿದೆ. ಕಾಡು ಪ್ರಾಣಿಗಳು ಹಾಗೂ ಚಿರತೆಯಂತಹ ದಾಳಿಯಿಂದ ಭಕ್ತರ ಪ್ರಾಣಹಾನಿ ತಪ್ಪಿಸುವುದಕ್ಕೆ ಈ ಹೊಸ ರೂಲ್ಸ್ಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದಕ್ಕೆ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಅರಣ್ಯಾಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದೇನಿದೆ ಅದಕ್ಕೆ ಮಾತ್ರ ಸೀಮಿತವಾಗಿ ಶಿವರಾತ್ರಿ ಮತ್ತು ಯುಗಾದಿ ಹಬ್ಬದಲ್ಲಿ ಮಾತ್ರ ಭಕ್ತಾದಿಗಳು ಹೋಗಲಿಕ್ಕೆ ನಾವು ಆಸ್ಪದ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ಭಕ್ತಾದಿಗಳೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ಕೋರುತ್ತೇನೆ. ಇತ್ತೀಚೆಗೆ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅರಣ್ಯ ಇಲಾಖೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. 11 ಕಿಲೋಮೀಟರ್ ವಾಹನಗಳ ಮುಖಾಂತರ ಹೋಗಲಿಕ್ಕೆ ಸಾಧ್ಯ ಇದೆ. ಆಮೇಲೆ 3 ಕಿಲೋಮೀಟರ್ವರೆಗೆ ದಟ್ಟವಾದಂಥ ಅರಣ್ಯದಲ್ಲಿ ನಡೆದುಕೊಂಡೇ ಹೋಗಬೇಕಾಗ್ತದೆ. ಅವರೆಲ್ಲರೂ ಬಹಳ ಎಚ್ಚರಿಕೆಯಿಂದ, ಯಾರು ಒಬ್ಬಂಟಿಗರಾಗಿ ಹೋಗಬಾರ್ದು, ಗುಂಪಿನಲ್ಲಿ ಹೋಗಬೇಕು. ಇವತ್ತು ಅರಣ್ಯ ಇಲಾಖೆ ವತಿಯಿಂದಲೂ ಅಲ್ಲಿ ಗಸ್ತು ಹಾಕಬೇಕು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಒಟ್ನಲ್ಲಿ ಇದುವರೆಗೂ ತಮ್ಮ ಇಷ್ಟಾರ್ಥ ನೆರವೇರಿಸುವ ಭಗವಂತನನ್ನ ನೋಡೋದಕ್ಕೆ ವರ್ಷವಿಡೀ ಪಾದಯಾತ್ರೆ ಹೋಗ್ತಾ ಇದ್ದ ಭಕ್ತರಿಗೆ ಅರಣ್ಯ ಸಚಿವರ ನಿರ್ಧಾರ ಮಾತ್ರ ಬೇಸರ ತರಿಸಿದೆ. ಈ ನಯಾ ರೂಲ್ಸ್ಗಳು ಎಷ್ಟು ಕಠಿಣವಾಗಿ ಜಾರಿಗೊಳಿಸ್ತಾರೆ, ಭಕ್ತರು ಅದನ್ನ ಫಾಲೋ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಜಯ್, ಪಬ್ಲಿಕ್ ಟಿವಿ, ಚಾಮರಾಜನಗರ.